ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಸೊ ಎಲ್ಲರೂ ಕೂಡ ಕೇಳ್ತಿದ್ರಿ ಮ್ಯಾಮ್ ಇಂಗ್ಲೀಷ್ ಬೆಳಗಾಗಿಗೆ ಒಂದು ಒಳ್ಳೆ ಪುಸ್ತಕನ ರೆಫರ್ ಮಾಡಿ ಅಂತ ಹೇಳಿ. ನೋಡಿ, ಇದು ನಮ್ಮ ಬುಕ್ ಹೌಸಿಂದನೇ ಪಬ್ಲಿಷ್ ಆಗಿರ್ತಕ್ಕಂತಹ ಪುಸ್ತಕ. ಸೊ ಇದು 2 ವರ್ಷದ B.Ed ಬೋಧನಾಶಾಸ್ತ್ರ, 6 to 8 ಟೆಟ್ಟು ಮತ್ತು GPT 1 to 5 ಟೆಸ್ಟು ಮತ್ತು PSTR ಮತ್ತು C-TET. ಓಕೆ, ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಇದರಲ್ಲಿ ಟೆಟ್ ಕ್ವಶನ್ ಪೇಪರ್ ಕೂಡ ಇದೆ. HSTR ಇದ್ದಲ್ಲಿ ಎಕ್ಸಾಮ್ ಬಂದಿರತಕ್ಕಂತಹ ಕ್ವಶನ್ ಪೇಪರ್ ಕೂಡ ಅದು ಕೂಡ ಆ್ಯಡ್ ಆಗಿದೆ. ಸೊ ಇನ್ನು PUCಯಲ್ಲಿ ಕೇಳಿರ್ತಕ್ಕಂತಹ PU ನೇಮಕಾತಿಯಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ಇನ್ನು ಮೊಹಸಿನ್ H ಪಟೇಲ್ ಅವರು ಮುನ್ನುಡಿನೇ ಬರ್ಕೊಟ್ಟಿದ್ದಾರೆ. ಸರ್ದು ಕೂಡ ಅಡ್ವಾನ್ಸ್ಡ್ ಇಂಗ್ಲೀಷ್ ಗ್ರಾಮರ್ ಬುಕ್ ಇದೆ. ಸೊ ಅದು ಕೂಡ ಚೆನ್ನಾಗಿದೆ. ಮತ್ತು ನೆಕ್ಸ್ಟು GPT ಬುಕ್ಕು, ಸಾಲ್ವ್ ಕ್ವಶನ್ ಪೇಪರ್ ಕೂಡ ಅವ್ರದ್ದು ಕೂಡ ತುಂಬ ಚೆನ್ನಾಗಿದೆ. ಕಾಸ್ಟ್ ಬಂದುಬಿಟ್ಟು ಬೇಕಾದರೆ 2 ಬುಕ್ಕು ಕೂಡ ನಮ್ಮ ಬುಕ್ ಹೌಸಲ್ಲೇ ಸಿಗುತ್ತೆ. ಸೊ ಇಂಗ್ಲೀಷ್ ಬೆಳಗಾಗಿ ಪುಸ್ತಕ ಕಾಸ್ಟ್ ಬಂದುಬಿಟ್ಟು 300 rupees ಆಗಿರುತ್ತೆ. ಓಕೆನಾ, ಬೇಕಿದ್ದರೆ ಬೈ ಮಾಡಿ. ಫ್ರೀ ಶಿಪ್ಪಿಂಗ್ ಇರುತ್ತೆ, ಶಿಪ್ಪಿಂಗ್ ಚಾರ್ಜ್ ಇರಲ್ಲ. ಇನ್ನು ಲ್ಯಾಂಗ್ವೇಜ್ ಆ್ಯಂಡ್ ಇಟ್ಸ್ ನೇಚರ್ ಆ್ಯಂಡ್ ಮೆಕ್ಯಾನಿಕ್ಸ್, ಇದು ಚಾಪ್ಟರ್ ಫಸ್ಟ್ ಆಗಿರುತ್ತೆ. ಇದರಲ್ಲಿ ಲ್ಯಾಂಗ್ವೇಜ್ ಬಗ್ಗೆ, ಲ್ಯಾಂಗ್ವೇಜ್ ಪ್ರಿನ್ಸಿಪಲ್ಸ್ ಬಗ್ಗೆ, ಕಾಂಪೊನೆಂಟ್ಸ್ ಆಫ್ ದ ಲ್ಯಾಂಗ್ವೇಜ್ ಬಗ್ಗೆ, ಸೊ ಯಾಕೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟು, ಮತ್ತು ಹೋಮೋಫೋನ್ಸು, ಹೋಮೋನಿಮ್ಸು, ನೆಕ್ಸ್ಟು ಹೋಮೋಗ್ರಾಫ್ ಬಗ್ಗೆ ಇರ್ತಕ್ಕಂಥ ಡಿಫ್ರೆಂಟು ಬ್ರಾಂಚಸ್ ಆಫ್ ಲಿಂಗ್ವಿಸ್ಟಿಕ್ಕು, ಸೊ ಅದೆಲ್ಲ ಡಿಫ್ರೆನ್ಸನ್ನು ತೋರಿಸಿದ್ವಿ. ಇನ್ನು ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಇಂಗ್ಲೀಷ್ ಸೆಕೆಂಡರಿ ಲೆವೆಲಲ್ಲಿ, ಸೊ ಅದರಲ್ಲಿ ಥಿಯರೀಸ್, ಸ್ಕಿನ್ನರ್ ಥಿಯರಿ ಏನು ಹೇಳುತ್ತೆ, ನಾಮ್ ಚಾಮ್ಸ್ಕೀಸ್ ಥಿಯರಿ ಏನು ಹೇಳುತ್ತೆ, ಸೊ ಅದು ಮತ್ತು ನೆಕ್ಸ್ಟು ಲ್ಯಾಂಗ್ವೇಜ್ 1ಗೂ ಲ್ಯಾಂಗ್ವೇಜ್ ಸೆಕೆಂಡ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನು. ಇನ್ನು ಚಾಪ್ಟರ್ 3ಯಲ್ಲಿ ಸ್ಕಿಲ್ಸ್ ಆಫ್ LSRW ಬಗ್ಗೆ ಹೇಳಿದ್ದೀವಿ. ಓಕೆನಾ, LSRW ಅಲ್ಲಿ ಮತ್ತು ಅದಕ್ಕೆ ಸಬ್ ಡಿವಿಷನ್ ಮಾಡಿ ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಏನಿದೆ. ಮತ್ತು ಇಂಟರ್ನ್ಯಾಷನಲ್ ಫೊನೆಟಿಕ್ ಆಲ್ಫಾಬೆಟ್ ಬಗ್ಗೆ, ಸೊ ಅದನ್ನು ಕೂಡ ಹೇಳಿದ್ದೀವಿ. ಮತ್ತು ಸಿಂಬಲ್ಸ್ ಕೂಡ ಕೊಟ್ಟಿದ್ದೀವಿ. ಓಕೆ, ಅಲ್ಲೂ ಕೂಡ ನೀವು ನೋಡ್ಬೋದು. ಡಿಪ್ತಾಂಗ್ಸ್ ಅಂದರೆ ಏನು, ಎತ್ತ, ಅದನ್ನೆಲ್ಲ ಕೂಡ ಆ್ಯಡ್ ಮಾಡಿದ್ವಿ. ಇನ್ನು ಚಾಪ್ಟರ್ 4ಅಲ್ಲಿ ನೀವು ನೋಡ್ಬೋದು ಅಪ್ರೋಚಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಇದೆ. ಅದರಲ್ಲಿ ಸ್ಟ್ರಕ್ಚರಲ್ ಅಪ್ರೋಚ್ ಬರುತ್ತೆ, ಕಮ್ಯುನಿಕೇಟಿವ್ ಅಪ್ರೋಚ್ ಬರುತ್ತೆ, ಸೊ ನ್ಯಾಚುರಲ್ ಅಪ್ರೋಚ್ ಬರುತ್ತೆ, ಸಿಚುಯೇಷನ್ನು, ಕನ್ಸ್ಟ್ರಕ್ಟಿವು, ಫಂಕ್ಷನಲ್ ಅಪ್ರೋಚು, ಟ್ರೆಡಿಷನಲ್ ಫಾರ್ಮ್ ಫೋಕಸ್ಡ್ ಅಪ್ರೋಚು, ಇನ್ನು ಟಾಸ್ಕ್ ಬೇಸ್ಡ್ ಅಪ್ರೋಚು. ಸೊ ಕಂಟೆಂಟ್ ಆ್ಯಂಡ್ ಲ್ಯಾಂಗ್ವೇಜ್ ಇಂಟಿಗ್ರೇಟೆಡ್ ಲರ್ನಿಂಗ್ ಅಂದರೆ ಏನು, ಪ್ರತಿಯೊಂದನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ಇನ್ನು ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಸೆಕೆಂಡರಿ ಲೆವೆಲ್ ಅಂತ ಇದೆ. ಸೊ ಇದರಲ್ಲಿ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡು, ಬೈಲಿಂಗ್ವಲ್ ಮೆಥಡು, ಡೈರೆಕ್ಟ್ ಮೆಥಡು, ವೆಸ್ಟ್ ಮೆಥಡು, ಲ್ಯಾಂಗ್ವೇಜ್ ಇಮರ್ಷನ್ ಮೆಥಡು, ಸ್ಯಾಂಡ್ವಿಚ್ ಮೆಥಡು, ಇನ್ನು ಆ್ಯಕ್ಟಿವ್ ವೆಕ್ಯಾಬುಲರಿ, ಪ್ಯಾಸಿವ್ ವೆಕ್ಯಾಬುಲರಿ ಅಂದರೆ ಏನು, ಸೊ ಅದೆಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅವೆಲ್ಲ ಕಾನ್ಸೆಪ್ಟು ಇಂಪಾರ್ಟೆಂಟು. ಇನ್ನು ಬ್ರೈನ್ ಸ್ಟಾರ್ಮಿಂಗ್ ನೋಡಿದರೆ ಎಲ್ಲ ಕಡೆ ಕ್ವಶನ್ ಕೇಳಿದ್ದಾರೆ, ಸ್ಕ್ಯಾಫೋಲ್ಡಿಂಗ್ ಎಲ್ಲ ಕಡೆ ಕ್ವಶನ್ ಕೇಳಿದ್ದಾರೆ. ಸೊ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆದಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಕವರ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟು ಪ್ರೋಸು ಪೊಯೆಟ್ರಿಗೆ ಇರ್ತಕ್ಕಂಥ ಡಿಫ್ರೆನ್ಸು, ಗ್ರಾಮರ್ ಅಂದ್ರೇನು, ಫಂಕ್ಷನಲ್ ಗ್ರಾಮರು, ಫಾರ್ಮಲ್ ಗ್ರಾಮರು, ಓಕೆ, ಡಿಡಕ್ಟಿವ್ ಮೆಥಡ್ ಅಂದರೆ ಏನು, ಇಂಡಕ್ಟಿವ್ ಮೆಥಡ್ ಅಂದರೆ ಏನು, ಟೈಪ್ಸ್ ಆಫ್ ಕಂಪೋಸಿಷನ್ನು, ಓಕೆನಾ, ಕಾಂಪಿಟೆನ್ಸಿವ್ ಬೇಸ್ಡ್ ಟೀಚಿಂಗ್ ಅಂದರೆ ಏನು, 5E ಮಾಡಲ್, ಎಂಗೇಜ್, ಎಕ್ಸ್ಪ್ಲೋರ್, ಅದನ್ನೆಲ್ಲ ಆ್ಯಡ್ ಮಾಡಿದ್ವಿ. ಓಕೆನಾ. ಇನ್ನು ಕರಿಕ್ಯುಲಮ್ ಆ್ಯಂಡ್ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಇದೆ. ಇದರಲ್ಲಿ ಇಂಪಾರ್ಟೆನ್ಸ್ ಆಫ್ ಕರಿಕ್ಯುಲಮ್ನ ಇಂಪಾರ್ಟೆನ್ಸ್ ಏನು, ನೆಕ್ಸ್ಟು ಟೆಕ್ಸ್ಟ್ ಬುಕ್ಕು, ಪೀಪಲ್ಸ್ ವರ್ಕ್ ಬುಕ್ಕು, ಟೈಪ್ಸ್ ಆಫ್ ರೆಫರೆನ್ಸ್ ಮೆಟೀರಿಯಲ್ಸ್ ಯಾವುದು, ಅಡ್ವಾಂಟೇಜಸ್ ಆಫ್ ಇ ಲರ್ನಿಂಗ್ ಏನು, ನ್ಯೂ ಟ್ರೆಂಡ್ಸ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂದರೆ ಏನು, ಅದನ್ನೆಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನೆಕ್ಸ್ಟು ಇದರಲ್ಲಿ ಆಡಿಯೋ ಏಡ್ಸು, ವಿಜುವಲ್ ಏಡ್ಸು, ಆಡಿಯೋ ವಿಜುವಲ್ ಏಡ್ಸು, ಲ್ಯಾಂಗ್ವೇಜ್ ಲ್ಯಾಬ್ರೇಟ್ರಿ, ಆ್ಯಕ್ಷನ್ ರಿಸರ್ಚು, ಇಂಗ್ಲೀಷ್ ಟೀಚಿಂಗು, ಸ್ಟೆಪ್ಸ್ ಆಫ್ ಆಕ್ಷನ್ ರಿಸರ್ಚು, ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಇನ್ನು ಅಸೆಸ್ಮೆಂಟ್ ಅಂದರೆ ಇವ್ಯಾಲ್ಯೂಷನ್, ಇದು ಇಂಪಾರ್ಟೆಂಟು, ನೋಡ್ಬೋದು ನೀವು. ಸೊ ಎಲ್ಲದರಲ್ಲೂ ಕೂಡ ಅಸೆಸ್ಮೆಂಟ್ ಮತ್ತು ಇವ್ಯಾಲ್ಯೂಷನ್ ಕ್ವಶನ್ ಕೇಳ್ತಾರೆ. ಇದರಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟು ನೋಡಿದ್ದೀರಿ ನೀವು, ಸಮೇಟಿವ್ ಅಸೆಸ್ಮೆಂಟು, ಪ್ರತಿಯೊಂದನ್ನು ಕೂಡ ನಿಮಗೆ ಕ್ವಶನನ್ನು ಕೊಟ್ಟಿರ್ತಾರೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಅದನ್ನು ಕೂಡ ನೀವು ಎಲ್ಲ ಏನೇನು ಇಂಪಾರ್ಟೆಂಟ್ ಇದನ್ನು ಎಲ್ಲ ಕೂಡ ಆ್ಯಡ್ ಮಾಡಿದ್ದೀವಿ, ಯಾವುದೂ ಕೂಡ ಬಿಟ್ಟಿಲ್ಲ. ಸೊ ಇನ್ನು ಯೂನಿಟ್ ಟೆಸ್ಟ್ ಇರ್ಬೋದು, ಕೇಸ್ ಸ್ಟಡಿ, ನೆಕ್ಸ್ಟ್ ಇಲ್ಲಿ ಕೆಲವೊಂದನ್ನು ಕ್ವಶನ್ನ ಕೇಳಿದ್ದಾರೆ. ಸೊ ಅದೆಲ್ಲದೂ ಕೂಡ ರೇಟಿಂಗ್ ಸ್ಕೇಲು, ಪ್ರತಿಯೊಂದನ್ನು ಕೂಡ ನಾವು ಆ್ಯಡ್ ಮಾಡಿದ್ದೀವಿ. ಪ್ಲೇಸ್ಮೆಂಟ್ ಟೆಸ್ಟು, ಪರ್ಸ್ನಾಲಿಟಿ ಟೆಸ್ಟು, ಓಕೆ, ನೆಕ್ಸ್ಟು CCE ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಟೆಸ್ಟು, ಕೆಲವೊಂದನ್ನು ಮಾತ್ರ ಹೇಳ್ತಾ ಇದ್ದೀನಿ, ಎಲ್ಲದೂ ಕೂಡ ಹೇಳ್ತಾ ಇಲ್ಲ. ಮೈಕ್ರೋ ಟೀಚಿಂಗು, ಪ್ರತಿಯೊಂದನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ಇನ್ನು ಲಾಸ್ಟ್ ಬಂದುಬಿಟ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರಲ್ಲಿ ಅವ್ರದ್ದು ಕ್ವಾಲಿಫಿಕೇಷನ್ ಏನು, ಎತ್ತ, ಮತ್ತು ಏನು ಬೇಕು, ಯಾವ ರೀತಿ ಟೀಚ್ ಮಾಡಬೇಕು, ಅವ್ರದ್ದು ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಏನು, ಪ್ರತಿಯೊಂದನ್ನು ಕೂಡ ಆ್ಯಡ್ ಮಾಡಿದ್ವಿ. ಬ್ಲೂಮ್ಸ್ ಟಾಕ್ಸೋಮಿ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ಇದು ಚಾಪ್ಟರ್ 1 ಯಾವ ರೀತಿ ಇರುತ್ತೆ ಬೈಲಿಂಗ್ವಲ್ ಲ್ಯಾಂಗ್ವೇಜಲ್ಲಿ ಅಂತ ತೋರ್ಸೋಕ್ಕೆ ನಿಮಗೆ ಕೆಲವೊಂದನ್ನು ಅಂದರೆ ಪೇಜಸನ್ನು ಕೂಡ ನಿಮಗೆ ಇಲ್ಲಿ ಶೋ ಆಗ್ತಾ ಇದೆ.
ನೋಡಿರ್ಬೋದು ಬೈಲಿಂಗ್ವಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ. ಸೊ ಯಾವ ರೀತಿ ಕನ್ನಡನೂ ಕೂಡ ನಿಮಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಅಂದರೆ ಅದು ಬ್ರಾಕೆಟಲ್ಲಿ ಕನ್ನಡನೂ ಕೂಡ ಕೊಟ್ಟಿದ್ದೀವಿ, ಕನ್ನಡದಲ್ಲೂ ಕೂಡ ಈಸಿಯಾಗಿ ಓದ್ಕೋಬೋದು. ಅದೇ ರೀತಿ ಎಂಡ್ ಆಫ್ ದ ಚಾಪ್ಟರ್ ಏನು ಕೊಟ್ಟಿದ್ದೀವಿ ಅಂದರೆ ಅದರಲ್ಲಿ ಚಾಪ್ಟರ್ ವೈಸ್ ಕ್ವಶನ್ನು ಮತ್ತು ಟೆಟ್ಟಲ್ಲಿ ಯಾವ್ದು ಕ್ವಶನ್ ಬಂದಿದೆ, ಟೆಟ್ಟಲ್ಲಿ ಯಾವ್ದು ಕ್ವಶನ್ ಬಂದಿದೆ, ನೆಕ್ಸ್ಟು ಮತ್ತು ಯಾವುದರಲ್ಲಿ ಟೆಟ್ಟು ಟೆಟ್ಟು ಮತ್ತು HSTR ಯಾವ್ದು ಕ್ವಶನ್ ಬಂದಿದೆ, ನೀವು ಎಲ್ಲವುದನ್ನು ಕೂಡ ಆ್ಯಡ್ ಮಾಡಿದ್ದೀವಿ. 1 to 5th ಯಾವ್ದು ಬಂದಿದೆ ಪ್ರತಿಯೊಂದು ಕ್ವಶನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ಸೊ ಹಾಗಾಗಿ ಈ ಪುಸ್ತಕ ನಿಮಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಬೇಕಿದ್ದರೆ ಆರ್ಡರ್ ಮಾಡಿ, ಫ್ರೀ ಶಿಪ್ಪಿಂಗ್ ಇರುತ್ತೆ, ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋಲ್ಲ. 300 rupees ಇದೆ. ಇವಾಗ ನಾವು ಕ್ವಶನನ್ನು ಕೂಡ ನಿಮಗೆ ಯಾವ ರೀತಿ ಆ್ಯಡ್ ಮಾಡಿದ್ದೀವಿ ಅಂತ ಹೇಳಿ ಸ್ಯಾಂಪಲ್ ಪೇಜಸ್ಸನ್ನು ನೀವು ನೋಡ್ತಾ ಹೋಗ್ಬೋದು. ಇನ್ನು ADHD ಅಂದರೆ ಏನು, ಓಕೆ, ಸೊ ಎಲ್ಲದನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ಈ ರೀತಿ ಕ್ವಶನ್ಸು, ಓಕೆ, ಟೆಟ್ಟು ಟೆಟ್ಟು HSTR ಪ್ರೀವಿಯಸ್ ಕ್ವಶನ್ಸ್, ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ಸ್ ಅಂತ ಹಾಕಿ ಸೊ ಕ್ವಶನ್ಸನ್ನು ಕೂಡ ನಾವು ನಿಮಗೆ ಆ್ಯಡ್ ಮಾಡಿ ತೋರಿಸಿದ್ದೀವಿ, ನೀವು ನೋಡ್ತಾ ಹೋಗ್ಬೋದು. ಓಕೆನಾ, ಇದಿಷ್ಟು ಕೂಡ ಈ ಪುಸ್ತಕದ ರಿವ್ಯೂ ಆಗಿರುತ್ತೆ. ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಈ ಪುಸ್ತಕ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ. ಅದೇ ರೀತಿ ಸೆಕೆಂಡ್ ಚಾಪ್ಟರ್ನೂ ಕೂಡ ಸೇಮ್ ಬೈಲಿಂಗ್ವಲ್ ಲ್ಯಾಂಗ್ವೇಜಲ್ಲೇ ಯೂಸ್ ಮಾಡಿದ್ದೀವಿ. ಇದೇ ರೀತಿ ಏನಿದೆನಾ ಚಾಪ್ಟರ್ ಎಂಡು ಕ್ವಶನಲ್ಲಿ ಬಂದಿರತಕ್ಕಂತಹ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಕ್ವಶನ್ನ ಆ್ಯಡ್ ಮಾಡಿದ್ದೀವಿ.